ರಿಸೆಪ್ಷನ್ ದಿನ ನಮ್ಗೆ ಯಾರಿಗೂ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಂದನ ತನ್ನ ಮನಸ್ಸಲ್ಲೇ ನೋವನ್ನೆಲ್ಲ ಇಟ್ಕೊಂಡು ಸ್ಟೇಜ್ ಮೇಲೆ ಬಂದು ನಿಂತಿತ್ತು. ನಮ್ಮ ಪಾಲಿಗೆ ಅವಳ ಅಮ್ಮ ಆಗ್ಲು, ಆದ್ರೆ ಇವನು ಅವ್ರ ದೃಷ್ಟಿಲಿ ಹರಿ ಹೆಂಡತಿ ಆಗ್ಲು. ನಾನು ಅವತ್ತೆ ಚಂದನಿಗೆ ಮಾತು ಕೊಟ್ಟೆ ಕಂಡೆ, ಇನ್ ಮುಂದೆ ಯಾವತ್ತೂ ನಿನ್ ನಿರ್ಧಾರಕ್ಕೆ ವಿರುದ್ಧವಾಗಿ ನಾನು ಹೋಗಲ್ಲ, ನಿನಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಮ್ಮ ಅಂತ ಹೇಳ್ದೆ. ಈಗ ಹೇಳು, ಇಬ್ರು ಮನ್ಸಿಲ್ದೆ ಮದುವೆ ಆಗಿರುವಾಗ ಡೈವೋರ್ಸ್ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಈ ಸತ್ಯನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಯೋಚಿಸಿ ಯೋಚಿಸಿ ದಿನ ಕೊರಗ್ತಾ ಇದ್ದೀನಿ ಕಣೋ. ನೀನ್ ಕೇಳ್ದಾಗಿಲ್ಲ ನಿಮ್ಗೆಲ್ ಬೇಜಾರಾಗ್ಬಿಡುತ್ತೋ ಅಂತ ಸತ್ಯನ ಎದಲೇ ಇಟ್ಕೋತಾ ಇದ್ದೆ. ಆದ್ರೆ ಡೈವೋರ್ಸ್ ವಿಷಯ ಈಗ ನೀನ್ ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದು ಕಂಟಿ. ಇಲ್ಲಿ ನಡೆದಿರೋ ಎಲ್ಲ ಸಮಸ್ಯೆಗೂ ನಾನೇ ಕಾರಣ. ಪೊಲೀಸ್ ಸ್ಟೇಷನ್ ಮದ್ವೆ ಆದಾಗ ಅದು ರಿಜಿಸ್ಟರ್ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಎಲ್ಲ ಮುಗಿದ್ಮೇಲೆ ಇಲ್ಲಿಂದ ಹೋಗ್ಬಿಡೋಣ ಅಂತಾನೆ ಇದ್ದೆ. ಮ್ಯಾರೇಜ್ ಸರ್ಟಿಫಿಕೇಟ್ ಬಂದ್ಮೇಲೆ ರಿಜಿಸ್ಟರ್ ಬಗ್ಗೆ ನಂಗೆ ಗೊತ್ತಾಗಿತ್ತು. ಪಾಪ ಹರಿ ನಂಗೋಸ್ಕರ ತುಂಬಾ ರಿಸ್ಕ್ ತಗೊಂಡಿದ್ದಾರೆ. ಅವ್ರಿಗೆ ಮುಂದೆ ಲೈಫಲ್ಲಿ ಎಲ್ಲ ಒಳ್ಳೇದೇ ಆಗ್ಬೇಕು. ಅವರು ಒಂದ್ ಮದ್ವೆ ಆಗಿ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನಮ್ ಫೇಕ್ ಮ್ಯಾರೇಜ್ ಇಂದ ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಇದೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡೆ. ನಂಗೆ ಡಿವೋರ್ಸ್ ಬೇಕು ಅಂತ ಕೇಳಿದ್ದೆ. ಅದಕ್ಕೆ ನಾನೇ ಹರಿ ಹತ್ರ ಡಿವೋರ್ಸ್ ಬೇಕು ಅಂತ ಹೇಳಿ ಲಾಯರ್ನ ನೋಡಕ್ ಹೋಗಿತ್ತು. ನೀವೆಲ್ಲ ನಮ್ಮಿಬ್ರದ್ದು ಏನ್ ಸಮಸ್ಯೆ ಅಂತ ಕೇಳಿದಾಗ ನಾವ್ ನಿಜ ಹೇಳೋ ಪರಿಸ್ಥಿತಿಲಿ ಇರ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ಬೇಡಿ. ಬಾಯ್ ಬಿಟ್ರೆ ಬರೀ ಸುಳ್ಳು 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 ಸುಳ್ಳು. ನಮ್ಮ ಹತ್ರ ಏನೇನು ಕತೆ ಹೇಳಿದ್ಯಲ್ಲೋ, ನಮ್ಮೆಲ್ರನ್ನು ಸರಿಯಾಗಿ ಹಮಾರ್ಸ್ಬಿಟ್ಟೆ ಅಲ್ಲ. ಹೇಳೋ,
ಇನ್ನು ಏನೇನ್ ಸುಳ್ಳು ಹೇಳಿ ನಮ್ಮೆಲ್ರನ್ನು ಮುಟ್ಟಾಡ್ರಂಗ್ ಮಾಡ್ಬೇಕಂತಿದ್ಯಾ ಹೇಳು. ಏನೋ ಯಾವಾಗ ನೋಡಿದ್ರು ಸುಳ್ಳು ಹೇಳ್ದೆ ಅಂತ ಫೈರಿಂಗ್ ಮಾಡ್ತಿರ್ತೀರಲ್ಲ. ಎಲ್ಲರೂ ತರ ನಾವು ಇದ್ರೆ ನಾನು ಯಾಕೋ ಸುಳ್ಳು ಹೇಳ್ತಿದ್ದೆ. ಜನಕ್ಕೆ ನಾವ್ ಹೇಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವ್ ಹೇಗ್ ಕಾಣ್ತಿದೀವಿ ಅನ್ನೋದೇ ಮುಖ್ಯ. 4 ಗೋಡೆ ಮಧ್ಯೆ ನೋಡ್ಕೋಬೇಕಾಗಿರೋ ಗಾಯನ 4 ಜನರು ಮುಂದೆ ತೋರಿಸಿದ್ರೆ ಯಾರು ಬಂದ್ ಕಣ್ಣೀರ್ ಹಾಕಲ್ಲ, ಉಪ್ಪೆ ಹಾಕೋದು. ಯಾರೋ ಬಿಟ್ಟಾಕೋ, ಯಾವತ್ತಾದ್ರೂ ಒಂದಿನ ಹೊರಗಿನ ಜನರ ಹತ್ರ ಈ ಮನೆ ಬಗ್ಗೆ ಸಂತೋಷದಿಂದ ಹೇಳ್ಕೊಂಡಿದ್ಯಾ ನೀನು? ಹೇಳೋ. ನಮ್ಮ ಮನೆ ಬಗ್ಗೆ ಯಾರು ತಪ್ಪು ತಿಳ್ಕೋಬಾರ್ದು, ನಮ್ಮ ಅಣ್ಣ ತಮ್ಮಂದಿರ್ನ ಯಾರು ಚೀಪಾಗಿ ನೋಡ್ಬಾರ್ದು ಅಂತ ಸುಳ್ಳು ಹೇಳಕ್ ಶುರು ಮಾಡಿದೆ. ಮದುವೆ ವಿಚಾರದಲ್ಲೂ ಅಷ್ಟೇ ನಾನು ಸುಳ್ಳು ಹೇಳ್ದೆ. ಯಾಕೆ? ನೀವೆಲ್ಲ ಸೇರ್ಕೊಂಡು ಅರೇಂಜ್ ಮಾಡಿರೋ ರಿಸೆಪ್ಷನ್ ಅಲ್ಲಿ ಬಂದು ನಾನು ಇದು ಫೇಕ್ ಮ್ಯಾರೇಜು, ನಾವಿಬ್ರು ಗಂಡ ಐತಿ ಅಲ್ಲ ಅಂತ ಹೇಳ್ಬೇಕಿತ್ತ? ಹೇಗೋ ಬಂದಿರೋ ಜನರ ಮುಂದೆ ನಿಮ್ ಮನ್ಸಿಗೆ ನಾನು ಬೇಜಾರು ಮಾಡ್ಲಿ? ಒಂದಲ್ಲ ಒಂದಿನ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ ಅಂತ ನನಗೂ ಗೊತ್ತಿತ್ತು. ಅಂದ್ರೆ ಅಲ್ಲಿವರೆಗೂ ಎಲ್ರು ಸಂತೋಷವಾಗಿರ್ಲಿ ಅಂತ ನಾವು ನಮ್ಮ ಮನ್ಸಲ್ಲಿ ಅನುಭವಿಸ್ತಾ ಇದ್ದೆ. ಆ ತಪ್ಪ ನನ್ಗಿವಾಗ ಗೊತ್ತಾಯ್ತು. ನೀವೆಲ್ರು ನನ್ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀರ ಅಂತ ನನ್ಗಿವಾಗ ಚೆನ್ನಾಗಿ ಗೊತ್ತಾಯ್ತು. ಏನಣ್ಣ ಇದೆಲ್ಲ? ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರ ಅಣ್ಣ? ನಿನ್ ತಮ್ಮ ಅವನ ಹೆಂಡತಿ ಜೊತೆ ಖುಷಿಯಾಗಿರೋದನ್ನ ನೋಡಕ್ಕೆ ನಿನಗೆ ಕಷ್ಟ ಆಗ್ತಿರ್ಬೇಕಲ್ವಾ? ಅದು ನೀನು ಈ ತರದನು ಅಂತ ಅನ್ಕೊಂಡಿರಲಿಲ್ಲ. ಬಿಡೋಣ. ಸಾರಿ ಗಡ್ಡಿ, ಎಲ್ಲ ವಿಷಯ ನಾನು ಮೊದಲೇ ಹೇಳ್ಬೇಕಾಗಿತ್ತು. ನೀವು ಹೇಗೆ ಎತ್ತೋಣ ಮೇಲೆ ಎತ್ತೋಣ. ನಾನು ಕ್ಷಮಿಸಿದ್ದೀನಿ ಅಂತ ಒಂದ್ಸಲ ಹೇಳೋಣ. ನೀನೇನೋ ತಪ್ಪು ಮಾಡಿದ್ಯಾ? ಎತ್ತೋಣ ಮೇಲೆ. ಎಂತ ಪಾಪಿ ಅಣ್ಣ ನಾನು. ತಮ್ಮ ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದು ಅಣ್ಣನ ಕರ್ತವ್ಯ ಅಲ್ವಾ ಅಣ್ಣ? ಯಾಕಣ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನೀನೇ ಶಿಕ್ಷೆ ಕೊಡ್ಕೊಂಡೆ? ಯಾಕಣ? ಯಾಕೆ ಈಗ ಮಾತಾಡ್ತಿದ್ಯಾ ಅಂತ ನನ್ ಕಣ್ಣಿಗೆ ಬಾರ್ಸಕ್ ಏನಾಗಿತ್ತು ನಿಂಗೆ? ಏನಾಗಿತ್ತು ಏನೋ ಇದು ಚಿಕ್ಕ ಮಕ್ಳ ತರ ನೀನಿದ್ದಲ್ಲ ಬೇಕು ಅಂತ ಮಾಡಿದ್ಯಾ? ಇಲ್ಲ ತಾನೆ? ಹೇಗಣ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಸುಮ್ಮನಿದ್ಯಾ? ನಿನ್ನಂತ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ ಅಣ್ಣ ನಾನು. ಬೇರೆ ನೀನೇ ಸುಟ್ಕೊಂಡು ಈ ಮನೆಗೆ ಬೆಳಕು ಕೊಡೋ ದೀಪ ಅಣ್ಣ ನೀನು. ನಿನ್ನಷ್ಟು ತಾಳ್ಮೆ ನನ್ಗಿಲ್ಲ ಅಣ್ಣ. ಬರೀ ಮುಂಗೋಪ ಅಣ್ಣ, ಬರೀ ಮುಂಗೋಪ. ಸುಮ್ನಿರೋ ದಯವಿಟ್ಟು. ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ನಿನ್ ಬಗ್ಗೆ ನನ್ಗೆ ಅಲ್ವಾ ಅಣ್ಣ ಗೊತ್ತಿರೋದು?
ಆದ್ರೂ ನನ್ನ ಬುದ್ಧಿಗೆ ಏನೇನ ಆಗಿತ್ತು. ನಿನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಹರಿ ಜೀವನನ ಹಾಳು ಮಾಡಕ್ ನೋಡ್ತಿದ್ಯಾ? ಸ್ವಾರ್ಥಿ ನೀನು ಅಂತೆಲ್ಲ ಹೇಳ್ಬಿಟ್ಟೆ ಅಣ್ಣ ನಾನು. ಹೆಂಗಣ ಬಾಯಿ ಬಂತು ನಂಗೆ. ಸಾರಿ ಅಣ್ಣ. ಸುಮ್ಮನಿರೋ ಕಂಟಿ. ನೋಡು, ಅದೆಲ್ಲ ಆಗ್ಬೇಕು ಅಂತಿತ್ತು, ಆಯ್ತು ಅಷ್ಟೇ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನ್ ಯಾಕೋ ಇಷ್ಟೊಂದು ಬೇಜಾರಾಗ್ತಿದ್ಯಾ? ನೋಡಿ, ನಾನು ಇದನ್ನೆಲ್ಲ ಯಾವ್ದು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಅದು ನಿನ್ ದೊಡ್ಡ ಗುಣ ಅಣ್ಣ. ಪಾಪ ಕಣೋ ಚಂದನ, ಇನ್ನೆಷ್ಟು ನೋವು ಮನ್ಸಲ್ಲೇ ಇಟ್ಕೊಂಡು ಅನ್ಭವಿಸ್ತಿರ್ಬೇಡ. ಅವಳ ನೋವು ಮುಂದೆ ನಮ್ದೇನು ಅಲ್ಲ ಬಿಡು. ಪಾಪ ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡಿಲ್ಲ ಮೊದ್ಲು, ಆದ್ರೆ ಇಲ್ಲಿಗೆ ಬಂದು ಕಷ್ಟ ಪಡೋ ಹಾಗಾಯ್ತಿಲ್ಲೋ. ನಾನು ಮೊದ್ಲೇ ನಿಜ ತಿಳ್ಕೊಬೇಕಿತ್ತು. ಇನ್ಮೇಲೆ ಯಾವತ್ತೂ ಈಗ ಮಾಡ್ಬೇಡ ಅಣ್ಣ. ಏನೇ ಇದ್ರು ಮೊದಲು ನನ್ನ ಹತ್ರ ಹೇಳೋಣ. ನಿನ್ ಹೊರೆನ ಹೊರಕ್ಕಾಗದೆ ಇದ್ರು ಅಟ್ಲೀಸ್ಟ್ ನಿನ್ ಜೊತೆ ನಿಲ್ತೀನಿ ಅಣ್ಣ. ಆಯ್ತು ಕಣೋ, ಅಳದ ನಿಲ್ಸು ಮೊದ್ಲು. ಹೇಳ್ದೆ ಇದ್ದಿದ್ದು ನಂದೇ ತಪ್ಪು ಕಣೋ. ಸಾರಿ ಅಣ್ಣ. ಹಾ ಅದ್ಕೆ. ಹಾಯ್ ಚಂದು, ಏನ್ ಮಾಡ್ತಿದ್ಯಾ? ಹೇಳಿ ಅದ್ಕೆ, ಏನ್ ವಿಷಯ? ನಿಮ್ಮ ಅಣ್ಣ ಕೆಲ್ಸದ ಮೇಲೆ ಮಂಗ್ಳೂರ್ಗೆ ಹೋಗಿದ್ದಾರೆ. ತುಂಬಾ ದಿನ ಆದ್ಮೇಲೆ ನಿನ್ ಜೊತೆ ಮಾತಾಡೋದೇ ಟೈಮ್ ಸಿಕ್ಕಿದೆ. ಇವತ್ತೆಲ್ಲಾನು ಶೇರ್ ಮಾಡ್ಕೊಬಿಡೋಣ ಚಂದು, ಓಕೆನಾ? ಚಂದು, ನನ್ ಫ್ರೆಂಡ್ ಸಂಜನಾ ಗೊತ್ತಲ್ವಾ ನಿನಗೆ? ಮದ್ವೆ ಮಾಡ್ಕೊಂಡು ಬ್ಯಾಂಗ್ಳೂರ್ನೆಲ್ಲ ಸೆಟಲ್ ಆಗಿದ್ದಾಳೆ ಅಂತ ಹೇಳಿದ್ನಲ್ಲ. ಅವಳು ಇವತ್ತು ಫೋನ್ ಮಾಡಿದ್ಲು ಚಂದು. ನಿನ್ ಬಗ್ಗೆ ಎಲ್ಲ ಹೇಳಿದೀನಿ. ನಮ್ಮನೆಗೆ ಕಳ್ಸು ಅಂತ ಹೇಳಿದಾಳೆ. ಅವಳ ಮನೇಲೆ ಸ್ವಲ್ಪ ದಿನ ಇರ್ತೀಯಾ? ಅವಳು ನಮ್ ತರನೇ ದೊಡ್ಡ ಮನೆ, ನಿಂಗೂ ತುಂಬಾ ಕಂಫರ್ಟಬಲ್ ಆಗಿರತ್ತೆ. ಓ, ಇದನ್ನ ಶೇರ್ ಮಾಡ್ಕೊಳ್ಳೋದಕ್ಕ ನೀವು ಫೋನ್ ಮಾಡಿದ್ದು? ಹ್ಞೂ ಚಂದು, ಎಷ್ಟು ಬೇಗ ನೀನು ಹರಿ ಮನೆಯಿಂದ ಎಸ್ಕೇಪ್ ಆಗ್ತೀಯೋ ಅಷ್ಟು ನಿಂಗೆ ಒಳ್ಳೇದು. ಏನದ್ಕೆ ಎಸ್ಕೇಪ್ ಆಗು ಅಂತ ಹೇಳ್ತಿದ್ದೀರಾ? ಹಾಗಲ್ಲ ಚಂದು, ನಿಮ್ಮಣ್ಣ ಆ ಮನೆ ಬಗ್ಗೆ ಹೇಳ್ದಾಗಿಂದ ನಂಗೆ ತುಂಬಾನೇ ಭಯ ಆಗ್ತಿದೆ. 5 ಜನ ಗಂಡಸ್ರ ಮಧ್ಯದಲ್ಲಿ ನೀನೊಬ್ಳೆ ಹೇಗಿರ್ತೀಯ ಚಂದು? ನೀನ್ ಬೆಳ್ದಿದ್ ವಾತಾವರಣಕ್ಕೂ ನೀನ್ ಅಲ್ಲಿರೋದಕ್ಕೂ ಸೆಟ್ ಆಗ್ತಿದ್ಯಾ ಹೇಳೋ? ಕಟಕ್ರಿರೋ ಕಡೆ ಕನಿಕರಿಗೆ ಬೆಲೆ ಇರಲ್ಲ ಚಂದು. ನೀನ್ ಮೊದ್ಲು ಆ ಜಾಗದಿಂದ ಬಂದ್ಬಿಡು. ಅಂದ್ರೆ ಗಂಡಸ್ರು ಇದ್ರೆ ಅದ್ ಕಟಕ್ರಿರೋ ಮನೆ ಆಗತ್ತ ಅದ್ಕೆ? ಅದು ಹಾಗಲ್ಲ ಚಂದು. ಅದೇನಂದ್ರೆ ನಾನು ಯಾವತ್ತಾದ್ರೂ ನಿಮ್ಗೆ ಈ ಮನೆಯವರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದೀನಿ ಅದ್ಕೆ? ನಮ್ಮ ಮನೇಲಿ ನೀವು ಅಮ್ಮ ಇದ್ರಿ ತಾನೆ, ನಂಗೆ ಏನ್ ಮಾಡಿ ಕಳ್ಸಿದ್ರಿ? ಆಕಾಶ ಎಷ್ಟೇ ದೊಡ್ಡದಾಗಿದ್ರು ಬೆಲೆ ಇರೋದು ನಕ್ಷತ್ರಕ್ಕೆ, ಮನೆಗಿಂತ ಮನ್ಸ್ ಮುಖ್ಯ ಅದ್ಕೆ. ಹಣದಲ್ಲಿ ದೊಡ್ಡತನ ತೋರ್ಸೋದಲ್ಲ, ಗುಣದಲ್ಲಿರ್ಬೇಕು. ಅಲ್ಲ ಚಂದು, ನಾನು ಏನ್ ಹೇಳೋಕ್ ಬರ್ತಿದ್ದೀನಿ ಅದಕ್ಕೆ ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಮನೆಗಿಂತ ನಾನು ಇಲ್ಲೇ ಚೆನ್ನಾಗಿದ್ದೀನಿ ಅದಕ್ಕೆ. ಇಲ್ಲೆಲ್ಲರೂ ನನ್ನ ಕನಸಿಗೆ ಗುರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಆರಾಮಾಗಿದ್ದೀನಿ ಅದಕ್ಕೆ. ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅದು ಹಾಗಲ್ಲ ಚಂದು, ಬರೀ 2 ತಿಂಗಳಲ್ಲಿ ನಾವು ಯಾರನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕಾಗ್ಲಿ ಅಥವಾ ಅವ್ರು ಹೇಗೆ ಅಂತ ಡಿಸೈಡ್ ಮಾಡೋದಿಕ್ಕಾಗ್ಲಿ ಆಗಲ್ಲ. ಅದ್ರಲ್ಲೂ ಅವ್ರ ಅಪ್ಪ ಬೇರೆ ದೊಡ್ಡ. ಹಲೋ ಹಲೋ ಚಂದು, ಹರಿ,
ಯಾವಾಗ ಬಂದೀವ? ಹಾಕೊಡ್ತೀನಿ ಇರು. ನನ್ ಬೇಡ. ನೀವು ಊಟ ಮಾಡಿದ್ರ? ಹೊಟ್ಟೆ ಹಸುವಾಗಿದ್ರೆ ಊಟ ಬೇಕಿತ್ತು. ಎದೆ ಹಸುವಾದ್ರೆ ಹೇಗಣ್ಣ ಊಟ ಸೇರುತ್ತೆ? ನನ್ ತಪ್ಪೇನೂ ಇಲ್ಲ ಕಂಟಿ. ನಮ್ಮ ಮದ್ವೆ ಕಾಗದದ ಮೇಲೆ ಬರ್ದಿರೋ ಅಕ್ಷರ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಅದು ಬ್ರಹ್ಮ ಬರ್ದಿರೋ ಅಕ್ಷರ ಅಂತ ಅವಳು ಗೊತ್ತಿಲ್ಲ. ಮಾತು ಸುಳ್ಳಾಗಿರ್ಬೋದು, ಆದ್ರೆ ನಾನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ಸುಳ್ಳಲ್ಲ. ಚಂದನಾಗೆ ನಾನು ಹೆಂಡತಿ ಸ್ಥಾನ ಕೊಟ್ಟಾಗೋಗಿದೆ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇವಾಗ ಅವಳು ದೂರ ಆಗ್ತಾಳೆ ಅಂದ್ರೆ ನನಗೂ ತಡ್ಕೊಳಕ್ ಆಗ್ತಾ ಇಲ್ಲ. ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಅವಳು ಕೂತ್ಗೆ ತಾಳಿ ಕಟ್ಟಿದ್ದು. ಅವಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಿ ಬರ್ತಾಳೆ. ಅವಳನ್ನ ರಾಣಿ ತರ ನೋಡ್ಕೋಬೇಕು ಅಂತಣ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ಅವಳು ಒಪ್ಕೋತಾಳೆ ಅಂತ ಒಂದೇ ಒಂದು ನಂಬಿಕೆ ಮೇಲೆ ನಿಮ್ಮ ಹತ್ರ ಸುಳ್ಳು ಹೇಳ್ತಾನೆ ಬಂದೆ. ಆದ್ರೆ ನನ್ನ ಮನ್ಸಲ್ಲಿ ಏನಿದೆ ಅಂತ ಅವಳಿಗೆ ಅರ್ಥನೇ ಆಗಿಲ್ಲ. ಅವಳ ನಾನು ಮೊದಲನೇ ಸಲ ನೋಡ್ದಾಗಿಂದ ಇಲ್ಲಿವರೆಗೂ ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡಿಲ್ಲ, ಯಾವುದಕ್ಕೂ ಫೋರ್ಸು ಮಾಡಿಲ್ಲ. ನನ್ ಸುಳ್ಳು ಅವಳನ್ನ ಪಡ್ಕೋಬೇಕು ಅನ್ನೋ ನಾಟಕ ಅಲ್ಲಡ. ಅವಳ ಜೊತೆ ಕೊನೆವರೆಗೂ ಬದುಕಕ್ ಪಟ್ಟಿರೋ ಆಸೆ. ಏ ಹರಿ, ಅಳ್ಬೇಡ್ವೋ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ. ಸುಳ್ಳು ಮನುಷ್ಯನ್ ಸೋಲಿಸ್ಬೋದು, ಆದ್ರೆ ಪ್ರೀತಿನ ಸೋಲ್ಸಕ್ಕಾಗಲ್ಲ. ಇಲ್ಲೋಡು, ನಿನ್ ಜೊತೆ ನಾವ್ ಎಲ್ಲರೂ ಇದ್ದೀವಿ, ಅಳ್ಬೇಡ ಕಣೋ. ಇರ್ಲಿ ಬೇಡ, ನಡೆದಷ್ಟೇನೆಲ್ಲ ಪಡೆದಷ್ಟೇ ಫಲ. ಇಷ್ಟಪಡೋ ಅಧಿಕಾರ ಅಷ್ಟೇ ಆ ದೇವ್ರು ನನಗೆ ಕೊಟ್ಟಿದ್ದು. ಜೊತೆಗೆ ಬಾಳೋ ಅದೃಷ್ಟ ನನ್ನ ಪಾಲ್ಗಿಲ್ಲ. ಅದೆಲ್ಲ ನನ್ನ ಹಣೆ ಬರ. ಬೇಡ, ನೀನ್ ತಲೆ ನೋವು ಅಂತಿದ್ದಲ್ಲ, ಮಲ್ಕೋ. ನಾನು ತುಂಬಾ ಮಾತಾಡ್ಬಿಟ್ಟೆ, ಸಾರಿ ಅಣ್ಣ. ಹೇ, ಸಾರಿ ಬೈ, ನಿನಗೆ ಕಷ್ಟ ಆಗ್ತಿದೆ ಅಂತ ಗೊತ್ತು, ಸಮಾಧಾನ ಮಾಡ್ಕೊ. ಇಷ್ಟೇ ಬೈ, ನನ್ನ ಹತ್ರ ನಿನಗೆ ಸಮಾಧಾನ ಹೇಳಕ್ ಶಕ್ತಿ ಇರೋದು.